ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ನಲ್ಲಿರೋ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ 26 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ದಾಳಿಕೋರರು ಶಸ್ತ್ರಗಳನ್ನ ಎಲ್ಲಿ ಅಡಗಿಸಿಟ್ಟಿದ್ರು ಎನ್ನುವ ಕುತೂಹಲಕಾರಿ ಅಂಶ ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೂಡ ಈ ಘಟನೆಯ ಎಲ್ಲಾ ಆಯಾಮಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಇಡೀ ತಂಡ ಪ್ರದೇಶವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಹಿಂದೆ ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆ ಲಷ್ಕರ್, ಐಎಸ್ಐ ಮತ್ತು ಪಾಕ್ ಸೇನೆ ಪಿತೂರಿ ನಡೆದಿದೆ. ಎನ್ಐಎ ಮೂಲಗಳ ಪ್ರಕಾರ ಬೇತಾಬ್ ಕಣಿವೆಯಲ್ಲಿ ಭಯೋತ್ಪಾದಕರು ಶಸ್ತ್ರಗಳನ್ನ ಅಡಗಿಸಿಟ್ಟಿದ್ರು. ಅದು ಘಟನೆ ನಡೆದ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಭಯೋತ್ಪಾದಕರು ಇಲ್ಲಿ ಶಸ್ತ್ರಗಳನ್ನ ಅಡಗಿಸಿಟ್ಟಿರೋ ಬಗ್ಗೆ ಮೊದಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರಾಥಮಿಕ ವರದಿಯಲ್ಲಿ ಎನ್ಐಎ ಸುಮಾರು 150 ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದೆ. ದಾಳಿ ನಂತರ ಎನ್ಐಎ ತಂಡ ಪಹಲ್ಗಾಮ್ನಲ್ಲಿದೆ. ಈ ದಾಳಿ ಸಮಯದಲ್ಲಿ ಎನ್ಐಎಯ ಡಿಜಿ ಕೂಡ ಪಹಲ್ಗಾಮ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪತ್ತೆಯಾದ ಖಾಲಿ ಕ್ವಾಟ್ರೇಡ್ಜ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಅದರ ವರದಿ ಇನ್ನೂ ಬರಬೇಕಿದೆ. ಎನ್ಐಎ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಪಿಒಕೆ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. ಎನ್ಐಎ ಡಿಜಿ ನೇತೃತ್ವದಲ್ಲಿ ಸಿದ್ಧಪಡಿಸಲಾದ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಹಲವು ಸಂಗತಿಗಳು ಬಹಿರಂಗಗೊಂಡಿವೆ. ಎನ್ಐಎ ಡಿಜಿ ಪ್ರಾಥಮಿಕ ತನಿಖಾ ವರದಿಯನ್ನ ಗೃಹ ಸಚಿವಾಲಯಕ್ಕೆ ಸಲ್ಲಿಸಿದ್ದಾರೆ. ಇಡೀ ಪಿತೂರಿ ಲಷ್ಕರ್ ಕೇಂದ್ರ ಕಚೇರಿಯಲ್ಲೇ ನಡೆದಿತ್ತು. ಪ್ರಾಥಮಿಕ ತನಿಖಾ ವರದಿಯು ದಾಳಿಯಲ್ಲಿ ಭಾಗಿಯಾಗಿರುವ 2 ಭಯೋತ್ಪಾದಕರಾದ ಹಾಸಿಮ್ ಮೂಸಾ ಮತ್ತು ಅಲಿಭಾಯ್ ಅಲಿಯಾಸ್ ತಹಲ್ಲಾ ಭಾಯ್ಗೆ ವಿವರಗಳನ್ನು ಕೊಟ್ಟಿದೆ. ಇದರೊಂದಿಗೆ ಅವರ ಪಾಕಿಸ್ತಾನಿ ಸಂಪರ್ಕವನ್ನ ಉಲ್ಲೇಖ ಮಾಡಲಾಗಿದೆ. ಹಾಜಿಮ್ ಮೂಸಾ ಮತ್ತು ತೈಹಾಬಾಯ್ ಪಾಕಿಸ್ತಾನದ ನಾಗರಿಕರು. ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ಪಿತೂರಿ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನವು ಈ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಬಂದಿದೆ. ಆದರೆ ಈ ದಾಳಿಯ ಸಂಪೂರ್ಣ ಪಿತೂರಿ ಪಾಕಿಸ್ತಾನದಲ್ಲೇ ರೂಪಿಸಲ್ಪಟ್ಟಿತ್ತು ಅಂತ ತನಿಖೆಯಲ್ಲಿ ದೃಢಪಟ್ಟಿದೆ. ಘಟನೆಯ ನಂತರ ಭಾರತ ತೆಗೆದುಕೊಂಡಿರುವಂಥ ಕ್ರಮಗಳಿಂದ ಪಾಕಿಸ್ತಾನ ವಿಚಲಿತವಾಗಿಲ್ಲ. ಎಲ್ಒಸಿಯಲ್ಲಿ ನಿರಂತರ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗ್ತಾ ಇದೆ. ಅಧಿಕೃತ ಮೂಲಗಳ ಪ್ರಕಾರ ಪಹಲ್ಗಾಮ್ ಭಯೋತ್ಪಾದಕ ಘಟನೆಯ ತನಿಖಾ ವರದಿಯಲ್ಲಿ ಎನ್ಐಎ ಸುಮಾರು 150 ಜನರ ಹೇಳಿಕೆಯನ್ನು ದಾಖಲಿಸಿದೆ. 3D ಮ್ಯಾಪಿಂಗ್ ಮತ್ತು ಮನರಂಜನೆಯ ಆರಂಭಿಕ ವರದಿಗಳು ಈ ಪ್ರಾಥಮಿಕ ತನಿಖಾ ವರದಿಯ ಭಾಗ ಆಗಿದೆ. ಎನ್ಐಎ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಪಿಒಕೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಭಯೋತ್ಪಾದಕರು ಪಿಒಕೆಯಲ್ಲಿರುವ ತಮ್ಮ ನಿರ್ವಾಹಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದೆ. ಪಹಲ್ಗಾಮ್ ದಾಳಿ ಕುರಿತಾದ ಈ ಪ್ರಾಥಮಿಕ ತನಿಖಾ ವರದಿಯನ್ನ ಎನ್ಐಎ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗಿದೆ. ಇದನ್ನು ಶೀಘ್ರದಲ್ಲೇ ಗೃಹ ಸಚಿವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇಷ್ಟೇ ಅಲ್ಲ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪ್ರಾಥಮಿಕ ವರದಿ ಈ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಭೂಗತ ಕಾರ್ಮಿಕರು ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂತ ಉಲ್ಲೇಖಿಸುತ್ತೆ. ಮೂಲಗಳ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿರೋ ಈ ನೆಲದ ಕೆಲಸಗಾರರ ಎಲ್ಲಾ ಸಂಪರ್ಕ ಪಟ್ಟಿಗಳನ್ನು ಸಿದ್ಧಪಡಿಸಲಾಗಿದೆ. ಅವರ ವಿರುದ್ಧ ಆಡಳಿತಾತ್ಮಕ ಮತ್ತು ನ್ಯಾಯಾಂಗ ಕ್ರಮ ಕೈಗೊಳ್ಳೋಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಇನ್ನು ಎನ್ಐಎ ತನ್ನ ಪ್ರಾಥಮಿಕ ವರದಿಯಲ್ಲಿಯೂ ಕೂಡ ಉಲ್ಲೇಖಿಸಿದೆ. ಎನ್ಐಎ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಪಾಕಿಸ್ತಾನವನ್ನ ಬಯಲು ಮಾಡೋಕೆ ಅದನ್ನ ಬಿಡುಗಡೆ ಮಾಡುತ್ತೆ. ಇದಾದ ನಂತರ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆಗುಂಪಾಗುತ್ತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು 2023ರಲ್ಲಿ ಜಮ್ಮುವಿನಲ್ಲಿ ಸೇನಾ ಬೆಂಗಾವಲು ಪಡೆಯ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿರಬಹುದು ಅಂತ ಮೂಲಗಳು ತಿಳಿಸಿವೆ. 2 ಘಟನೆಗಳಲ್ಲಿ ಲಷ್ಕರ್ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ. ಎನ್ಐಎ 20ಕ್ಕೂ ಹೆಚ್ಚು ಭೂಗತ ಕಾರ್ಮಿಕರನ್ನ ಗುರುತು ಮಾಡಿದೆ. ಎನ್ಐಎ ತಂಡ ಅವರನ್ನ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಲಷ್ಕರ್ ಸಂಘಟನೆಯ 2 ಮೂಲ ಕೆಲಸಗಾರರಾದಂಥ ನಿಸಾರ್ ಅಹಮದ್ ಹಾಜಿ ಮತ್ತು ಮುಸ್ತಾಕ್ ಹುಸೇನ್ ಅವರನ್ನ ಎನ್ಐಎ ತಂಡ ಶೀಘ್ರದಲ್ಲೇ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈ 2 ನೆಲದ ಕೆಲಸಗಾರರು ಎಲ್ಇಟಿ ಭಯೋತ್ಪಾದಕರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. 2023ರಲ್ಲಿ ಬಾಟಾದುರಿಯ ಮತ್ತು ತೊಟಗಲಿಯಲ್ಲಿ ಸೇನಾ ಬೆಂಗಾವಲು ವಾಹನದ ಮೇಲೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ದಕ್ಕಾಗಿ ಇಬ್ಬರು OGWಗಳಾಗಿ ಬಂಧಿಸಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ 22ರಂದು ಭಯೋತ್ಪಾದಕ ದಾಳಿ ನಡೆದಿತ್ತು. ಇದರಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ರು. ಇದರಲ್ಲಿ ನೇಪಾಳದ ಒಬ್ಬ ಪ್ರವಾಸಿಗ ಕೂಡ ಸೇರಿದ್ದ. ಪ್ರವಾಸಿಗರಲ್ಲಿ ಧರ್ಮವನ್ನ ಕೇಳಿ ಹಿಂದೂ ಅಂತೇಳಿ ಖಚಿತ ಮಾಡಿಕೊಂಡು ಹಿಂದೂಗಳನ್ನ ಮಾತ್ರ ಹತ್ಯೆ ಮಾಡಿದ್ರು. ಈ ದಾಳಿಯ ಹೊಣೆಯನ್ನ ರೆಸಿಸ್ಟೆಂಟ್ ಫ್ರಂಟ್ ಮೊದಲು ಹೊತ್ಕೊಂಡಿತ್ತು. ಆದ್ರೆ ನಂತರ ಅದನ್ನ ನಿರಾಕರಿಸಿತ್ತು. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಶುರುವಾಗೋ ಲಕ್ಷಣಗಳು ಗೋಚರಿಸಿದ. ಭಾರತೀಯ ಸೇನೆಯ ಸಿದ್ಧತೆಗಳು ದಾಳಿಯ ಊಹಾಪೋಹಗಳನ್ನು ಬಲಪಡಿಸ್ತಾ ಇದೆ. ಆದರೆ ಈಗ
ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿ ಮಾರ್ಪಟ್ಟಿರುವ ಪಾಕಿಸ್ತಾನದ ಮೇಲೆ ಭಾರತ ವಿಭಿನ್ನ ರೀತಿಯಲ್ಲಿ ದಾಳಿ ಮಾಡೋಕೆ ನಿರ್ಧರಿಸಿದೆ ಎಂಬ ಸುದ್ದಿ ಬಂದಿದೆ. ಪಾಕಿಸ್ತಾನದ ವಿರುದ್ಧ ಭಾರತ 2 ದೊಡ್ಡ ಹೆಜ್ಜೆಗಳನ್ನು ಇಡೋಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮೊದಲನೇದಾಗಿ ಪಾಕಿಸ್ತಾನವನ್ನ ಮತ್ತೆ ಬೂದುಪಟ್ಟಿಗೆ ಸೇರಿಸುವ ಪ್ರಯತ್ನ ಮತ್ತು ಎರಡನೇದಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ನೀಡ್ತಾ ಇರೋ ಆರ್ಥಿಕ ಸಹಾಯವನ್ನ ನಿಲ್ಲಿಸೋದು.